ನಮಸ್ತೆ ಎಲ್ಲರಿಗೂ. ಇವತ್ತು ಸ್ವಲ್ಪ ಗಾರ್ಡನ್ ಅಪ್ಡೇಟಲ್ಲಿ ಝೀನಿಯ ಬೀಜ ಯಾವ ಥರ ಸೇವ್ ಮಾಡೋದು ಅಂತ ಕೇಳ್ತಾರೆ. ಸೇವ್ ಮಾಡೋಕ್ಕಾಗದೇ ಇದ್ರೂ ನಾನು ಹೇಳೋ ರೀತಿ ಮಾಡಿದ್ರೆ ಪ್ರತಿ ಸರಿನೂ ಝೀನಿಯ ಬೆಳೆಸ್ಕೊಳ್ತಾ ಇರ್ಬೋದು, ನೋಡ್ಬೋದು. ಇವತ್ತು ಸ್ವಲ್ಪ ಮೌಸ್ ರೋಸ್ ಇದೆ, ಚೆನ್ನಾಗಿ ಅರಳಿದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಇದು ನಾನು ಕಣಗಿಲ ಗಿಡದಲ್ಲಿ ಸ್ವಲ್ಪ ಈ ಮೌಸ್ ರೋಜು ಕಟಿಂಗ್ ಸೇವ್ ಮಾಡಿ ಇಟ್ಟಿದ್ನಲ್ಲ, ಅವು ಜಾಸ್ತಿ ದೊಡ್ಡದಾಗಿ ಬೆಳೆದಿದ್ದಾವೆ. ಗಿಡ ಅದು ಬೇರ್ಗೆ ಜಾಗ ಜಾಸ್ತಿ ಸಿಕ್ಕಿದೆಯಲ್ಲ, ದೊಡ್ಡ ಪಾಟುಗಳು, ಅದರಿಂದ ತುಂಬ ಚೆನ್ನಾಗಿ ಬೆಳೆದಿದ್ದಾವೆ. ಇದು ಚಾಕ್ಲೇಟ್ ಬಾಕ್ಸಲ್ಲಿ ಇಟ್ಟಿದ್ದು, ಅದನ್ನು ಅಷ್ಟೇ ಎರಡೇ ಚಾಕ್ಲೇಟ್ ಬಾಕ್ಸಲ್ಲಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ. ಇದು ಡಬಲ್ ಕಲರು ಸ್ಫಟಿಕ, ಇದೊಂದೇ ಅರಳ್ತಾ ಇದೆ, ಇನ್ನು ಬೇರೆ ಕಲರೆಲ್ಲ ಅರಳಿಲ್ಲ. ಆಮೇಲೆ ಗಿಡನೂ ಅಷ್ಟು ಹೆಲ್ದಿಯಾಗಿಲ್ಲ. ಅವು ವರ್ಷಕ್ಕೊಂದು ಸರಿನೇ ಬಿಡೋದು ಅಂತಾರೆ, ಅಥವಾ ಪ್ರೂನ್ ಮಾಡಿದಾಗ ಇವಾಗೊಂದು ಬಿಡ್ತಾ ಇದ್ದಾವೆ. ನೋಡಿ, ಇವತ್ತು ಇದು ಒಂದೇ ಕಡೆ 3-4 ಹೂವು ಅರಳಿದ್ದಾವೆ. ಡೈಲಿ ಇದು ಸ್ಟಾರ್ಟ್ ಆಗಿದೆ ಹೂವು. ಇದನ್ನು ಹಾಕ್ಕೊಳ್ಳಿ ನೀವು. ಸ್ಟಾರ್ಟಿಂಗ್ ಬೆಳೆಯೋರು ನಾಟಿ ಹೂ ದಾಸವಾಳ ಅಂತ ಕೇಳಿದರೆ ಕೊಡ್ತಾರೆ. ನಾಟಿ ದಾಸವಾಳ ಹಾಕ್ಕೊಂಡ್ರೆ ನಿಮಗೆ ಅದು ನಿರಾಶನೇ ಆಗೋಲ್ಲ. ಹೈಬ್ರಿಡ್ ತಂದು ಅವೇನಾರು ಗಿಡ ಸತ್ತೋದ್ರೆ ಬೇಜಾರಾಗುತ್ತಲ್ವ. ನೀವು ನಾಟಿ ಫಸ್ಟ್ ತಂದು ಬೆಳೆಸೋಕ್ಕೆ ಆದರೆ ಅನುಭವ ಆಗ್ತಾ ನೀವು ಹೈಬ್ರಿಡು ಬೆಳೆಸ್ಕೋಬೋದು. ಇವತ್ತು ನಾನು ಹೂವು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಜಾಸ್ತಿ ಏನಿಲ್ಲ ವಿಡಿಯೋದಲ್ಲಿ. ಹೂವು ದಿನ ಅಷ್ಟೇ, ಕೆಲಸ ಏನು ಮಾಡೋಕ್ಕೆ ಬರ್ತಾಯಿಲ್ಲ, ಯಾಕೆಂದರೆ ತುಂಬ ಬಿಸಿಲಿದೆ. ಆ ಬಿಸಿಲಲ್ಲಿ ನಮಗೆ ಸುಸ್ತಾಗಿ ಹೋಗುತ್ತೆ. ಅದರಿಂದ ನಾನು ಬೆಳಗ್ಗೆ ಹೊತ್ತು ಜಾಸ್ತಿ ಆಲ್ಮೋಸ್ಟ್ ಬರೋದೇ ಇಲ್ಲ. ಏನಾದ್ರು ಕೆಲಸ ಇದ್ದರೆ ಬರ್ತೀನಿ, ಇಲ್ಲ ಅಂದರೆ ಇಲ್ಲ. ಬರೀ ಹೂವು ಮಾತ್ರ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗಿ ಪೂಜೆಗೆ ಇಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನಾದ್ರು ಲಿಕ್ವಿಡ್ ರೆಡಿ ಮಾಡೋದು ಅಥವಾ ಲಿಕ್ವಿಡ್ ಕೊಡೋವಾಗಲೂ ಆವಾಗ ಮಾತ್ರ ಬರ್ತೀನಿ. ಇದೊಂದು ಬೀಜದಿಂದ ಬಂದಿದ್ದೆ, ಪೀಚ್ ಕಲರ್ ಅದು. ಆಮೇಲೆ ಅದರಲ್ಲೇ ಒಂದು ಆರೆಂಜ್ ಇದೆ, ಅದು ಒಂದು ಕಟಿಂಗಿಂದ ತಂದು ಹಾಕಿದ್ದೆ. ನಮ್ಮ ಊರಿಗೆ ಹೋದಾಗ ಕಟಿಂಗ್ ತಂದು ಹಾಕಿದ್ದೆ. ಇವೆಲ್ಲ ಕಟಿಂಗಿಂದ ಬರುತ್ತೆ ತುಂಬ. ಇವಾಗ ನೋಡಿಸಿದೆ ನೋಡಿ, ಎಲ್ಲೋ ಅದು ಹೈಬ್ರಿಡ್ಡು. ಇನ್ನೂ ನಾನು ಅದನ್ನು ಕಟಿಂಗಿಂದ ಬರೋದು ಗೊತ್ತಾಗಿಲ್ಲ, ಸೇವ್ ಮಾಡಿಲ್ಲ. ಯಾಕೆಂದರೆ 2 ಗಿಡ ಇರೋದ್ರಿಂದ ನಾನು ಅದಕ್ಕೆ ಪ್ರಯತ್ನ ಪಟ್ಟಿಲ್ಲ ಅನಿಸುತ್ತೆ. ನೋಡೋಣ, ಮಳೆಗಾಲದಾಗ ಅದನ್ನು ಇಟ್ಟು ಪ್ರಯತ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಮಲ್ಲಿಗೆ ಗಿಡಗಳೆಲ್ಲ ಹೆಲ್ದಿಯಾಗಿದ್ದಾವೆ, ಹೂವು ಕಮ್ಮಿ ಇದ್ದಾವೆ ಅಷ್ಟೇ. ಆಮೇಲೆ ಜಾಜಿ ಹೂವಿನ ಗಿಡಗಳು ತುಂಬ ಚೆನ್ನಾಗಿ ಬೆಳೆದಿದ್ದಾವೆ. ಇದಂತೂ ತುಂಬ ಚೆನ್ನಾಗಿ ಬಿಡುತ್ತೆ ಹೂವು, ಒಂದು ಗಿಡ ಇದ್ದರೆ ಸಾಕು. ಇದು ಅಷ್ಟೇ, ಕಟಿಂಗಿಂದ ಈಸಿಯಾಗಿ ಬರುತ್ತೆ. ಆಮೇಲೆ ಇದನ್ನು ಅಷ್ಟೇ, ಕ್ಲೀನ್ ಮಾಡ್ಬೇಕಾದ್ರೆ ಕಟಿಂಗ್ ಬೇಗನೆ ಮುರಿದೋಗುತ್ತೆ. ಆ ಥರ ಮುರಿದೋದ ಕಟಿಂಗನ್ನು ನೀವು ಇಟ್ಬಿಟ್ರೆ ಬಂದುಬಿಡುತ್ತೆ. ಇದು ದುಂಡ್ಮಲ್ಲಿಗೆ ನೋಡಿ, ಇದು ಕಟಿಂಗಿಂದ ಬೆಳೆಸಿದ್ದು. ಇದು 2 ಗಿಡ ಇದೆ. ಇದೇ ಮದರ್ ಪ್ಲಾಂಟು. ಇದು ಯಾಕೋ ಈ ಸರಿ ಹೆಲ್ದಿಯಾಗಿಲ್ಲ. ಇದ್ರದ್ದು ಕಟಿಂಗೇ ಅದು 2 ಗಿಡ ಬೆಳೆಸಿರೋದು. ಇದು ಬುಷ್ ವೆರೈಟಿ. ಆಮೇಲೆ ಬಳ್ಳಿ ವೆರೈಟಿ. ಈ ಥರ ಸಣ್ಣ ಮಲ್ಲಿಗೆ ಅಂದರೆ ಇದರಲ್ಲೇ ನಿಮಗೆ ಮಲ್ಲಿಗೆ ಥರನೇ ನಿತ್ಯ ಮಲ್ಲಿಗೆ ಅಂತ ಬರುತ್ತೆ. ಅದು ಯಾವಾಗಲೂ ಎನಿ ಸೀಸನ್ ಇಲ್ಲ ಅದಕ್ಕೆ, ಪ್ರತಿ ಸರಿನೂ ಬಿಡುತ್ತೆ. ಅಂದರೆ ಇದರಷ್ಟು ಸ್ಮೆಲ್ಲೇ ಬೇರೆ. ಇದ್ರದ್ದು ಸುವಾಸನೆ ಬೇರೆ, ಅದರದ್ದೇ ಸುವಾಸನೆ ಬೇರೆ. ನಿಮಗೆ ಯಾವಾಗಲೂ ಆ ಹೂವು ಇರಬೇಕು ಅಂದಾಗ ನಿತ್ಯ ಮಲ್ಲಿಗೆ ಅಂತ ಕೇಳಿದ್ರೆ ಅವು ನರ್ಸರಿಯಲ್ಲಿ ಸಿಗುತ್ತೆ, ಅವನ್ನ ತಂದು ಬೆಳೆಸ್ಕೋಬೋದು. ಇದೇ ಥರ ಇರುತ್ತೆ, ಎಲೆ ಹೂವು ಎಲ್ಲ ಇರುತ್ತೆ. ಸುವಾಸನೆ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ಇನ್ನು ಇವೆಲ್ಲ ನಾವು ಸೀಸನಲ್ಲಿ ಒಂದು 3 ತಿಂಗಳು ಬೆಳೆಯೋದು ಅಷ್ಟೇ. ಆಮೇಲೆ ಇದು ವೈಟು ಶಂಖಪುಷ್ಪ, ಸಿಂಗಲ್ ಪೆಟಲ್. ಡಬಲ್ ಪೆಟಲ್ ಇನ್ನೂ ಇಟ್ಟಿಲ್ಲ, ಬೀಜ ಹಾಕಿದ್ದೀನಿ, ಬಂದಿಲ್ಲ, ನೋಡಬೇಕು. ಅವು ಬೀಜ ಹಾಕಿರೋ ಕಡೆ ಹಂಗೆ ಇದ್ದಾವೆ. ಅವು ಹೂವು ಬಿಟ್ಟ ಮೇಲೆ ತಂದು ನಾನು ರಿಪಾರ್ಟ್ ಮಾಡ್ಕೊಳ್ಳೋದು. ಫಸ್ಟೇ ರಿಪಾರ್ಟ್ ಮಾಡ್ಕೊಂಡ್ರೆ 2 ಗಿಡ ಒಂದೊಂದು ಬೇಡ ಅಂದ್ಕೊಂಡಿದ್ದೀನಿ. ಇದೊಂದು ಬ್ಲೂ ಕಲರು, ಆಮೇಲೆ ಸ್ವಲ್ಪ ಲೈಟ್ ಪರ್ಪಲ್, 3 ಇದ್ದಾವೆ. 3 ಸಿಂಗಲ್ ಪೆಟಲ್ಲೇ. ಇದರಲ್ಲಿ ನಾನು ಹೀರೆಕಾಯಿ ಆಮೇಲೆ ತುಪ್ರೀರೆಕಾಯಿ ಗಿಡ ಇಟ್ಟಿದ್ದೆ. ಯಾಕೆಂದರೆ ಅವಕ್ಕೆ ಟಬ್ಗಳು, ಅರಶಿನ ರೆಡಿ ಮಾಡೋಕ್ಕೆ ಬೇಕು, ಆ ಟಬ್ಗಳ ತೆಗಿಬೇಕು. ಅದರಿಂದ ಇದರಲ್ಲಿ ಇಟ್ಟಿದ್ದೀನಿ. ಮತ್ತು ತುಪ್ರೀರೆಕಾಯಿ ಬಳ್ಳಿನೂ ಅಷ್ಟೇ, ಚಿಕ್ಕ ಪಾಟಲ್ಲಿ ಒಂದು 14 ಇಂಚ್ ಪಾಟಲ್ಲೂ ಬೆಳೀತವೆ. ಅಥವಾ ಗೋಧಿ ಹಿಟ್ಟಿನ ಚೀಲ ಬರುತ್ತೆ ನೋಡಿ, 5 kg 10 kg, ಅಂಥದ್ರಾಗ ಕೂಡ ನೀವು ಬಳ್ಳಿ ತರಕಾರಿ 3 ತಿಂಗಳು ಬೆಳೆಸ್ಕೋಬೋದು. ಇದು ಇನ್ನೂ ಸರಿಯಾಗಿ ಬಿಡ್ತಾ ಇಲ್ಲ, ಏನೋ ಹುಳ ಹತ್ತಿದಂಗಿದೆ, ನೋಡಬೇಕು. ಇದನ್ನು ಒಂದು ಕೀಳ್ತಾಯಿದ್ದೀನಿ. ಬರೀ ಹೂವು ಹಾರ್ವೆಸ್ಟ್ ಮಾಡೋದು ಅಂತ ಹೇಳಿದ್ದೀನಿ. ಫಸ್ಟು ತೋರಿಸೋದೇನು ಕೀಳೋದೇನು ಅಂತ ಏಕ್ದಮ್ಮು ಹೂವು ಕೀಳೋದೇ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಒಂದೊಂದು ಸಿಮೆಂಟ್ ಪಾಟಲ್ಲಿದೆ ನಾಟಿ ದಾಸವಾಳ, ಅವನ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಏನಂದರೆ ಬೇರ್ಗಿರಿ ಏನು ಕಟ್ ಮಾಡೋಲ್ಲ. ಸಿಮೆಂಟ್ ಪಾಟ್ ಭಾರ ಅಂತ ತೆಗೆಸಿದ್ದೀನಿ, ಅದರಲ್ಲಿ ಒಂದೊಂದು ಒಡೆದೋಗಿದ್ದಾವೆ ಸಿಮೆಂಟ್ ಪಾಟು. ಅರ್ಧಕ್ಕೆ ಮಣ್ಣು ಕಮ್ಮಿ ಹಿಡಿಯುತ್ತೆ, ಹೊಡೆದಿರೋ ಕಡೆ ಸ್ವಲ್ಪ ಕಮ್ಮಿ ಹಾಕ್ತೀವಲ್ಲ, ಅದರಿಂದ ಕಮ್ಮಿನೂ ಹಿಡಿಯುತ್ತೆ. ಸಿಮೆಂಟ್ ಪಾಟು ಬೇಸಿಗೆಗೆ ಹೀಟು ಬರುತ್ತೆ ಅಂತೇಳ್ಬಿಟ್ಟು
ಆ ಪಾಟ್ಗಳು ತರಿಸಿದ್ದೀನಿ, ಅವಕ್ಕೆ ಚೇಂಜ್ ಮಾಡಬೇಕು. ಅದನ್ನು ಅಷ್ಟೇ ಸಾಯಂಕಾಲದ ಹೊತ್ತೇ ಮಾಡಬೇಕು, ಬೆಳಗ್ಗೆ ಹೊತ್ತು ಮಾಡೋಕ್ಕಾಗಲ್ಲ. ನೋಡ್ತೀನಿ ಯಾವಾಗಾದರೆ ಅವಾಗ ಮಾಡ್ತೀನಿ. ಇದೂ ಅಷ್ಟೇ ಜಾಸ್ತಿ ಬಿಡುತ್ತೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ನಾನೇ ಮೊದಲು ಗಿಡ ಚೆನ್ನಾಗಿ ಬೆಳೆದಾಗ ಸ್ವಲ್ಪ ಕುಡಿ ಬೇರೆ ಚೂಟಿದ್ನಲ್ವ, ಅದರಿಂದ ಮೊಗ್ಗು ಬರೋದು ಲೇಟ್ ಆಯಿತು. ಯಾಕೆಂದರೆ ಕುಡಿ ಏನಕ್ಕೆ ಚೂಟಿದೆ ಅಂದರೆ ಇವೆಲ್ಲ ಉದ್ದುದ್ದ ಹೋಗುತ್ತೆ, ಇಲ್ಲ ಬಾಗ್ಬಿಡ್ತವೆ ಕೆಳಗಡೆ. ಅದರಿಂದ ನಾನು ಸ್ವಲ್ಪ ಭಾಳ ಬೆಳೆಯೋದು ಬೇಡ, ಸ್ವಲ್ಪ ಖುಷಿಯಾಗೇ ಬೆಳೀಲಿ ಅಂತ ಇದು ಮಾಡಿದ್ದೀನಿ. ಕನಕಾಂಬರ ಹೂವನೂ ಸುಮಾರು ಸಿಕ್ಕಿದ್ದಾವೆ, ಅದನ್ನು ಕೀಳೋದೆಲ್ಲ ನಾನು ವಿಡಿಯೋ ಮಾಡಿಲ್ಲ. ಲಾಸ್ಟಲ್ಲಿ ಮಲ್ಲಿಗೆ ಹೂವು, ದಾಸವಾಳ ಹೂವು, ಕನಕಾಂಬರ ಹೂವು ಇಷ್ಟು ಸಿಗುತ್ತೆ ಇವಾಗ ಪೂಜೆಗೆ. ಖುಷಿ ಅನಿಸುತ್ತೆ. ಇನ್ನು ಕಣಗಿಲ ಗಿಡ ಮೊನ್ನೆ ಪ್ರೂನ್ ಮಾಡಿರೋದ್ರಿಂದ ಅವು ಹೂವು ಸ್ಟಾರ್ಟ್ ಆಗಿಲ್ಲ. ಇವಾಗ ಹೋಗೋಷ್ಟೊತ್ತಿಗೆ ಅವು ಸ್ಟಾರ್ಟ್ ಆಗುತ್ತೆ. ಹಿಂಗೆ ಒಂದಲ್ಲ ಒಂದು 4-5 ಥರ ಹೂವಿನ ಗಿಡಗಳು ಹಾಕ್ಕೊಂಬಿಟ್ರೆ ನಿತ್ಯ ನಮಗೆ ಪೂಜೆಗೆ ಹೂವು ಇರುತ್ತೆ. ನಾವೇ ಬೆಳೆದು ನಾವೇ ಕಿತ್ತಿ ನಾವೇ ದೇವ್ರ ಗಿಡದ ಎಷ್ಟು ಖುಷಿ ಅನಿಸುತ್ತಲ್ವ. ಅದರಿಂದ ನೀವು ಆದಷ್ಟು ಗಿಡ ಬೆಳೆಸ್ಕೊಳ್ಳಿ. ಜಾಸ್ತಿ ಜಾಗ ಇಲ್ಲ ಅನ್ನೋರು ಚಿಕ್ಕ ಚಿಕ್ಕ ಗಿಡದಲ್ಲಿ ಮೋಸ್ ರೋಜು ನೋಡೋಕ್ಕೆ ಚೆನ್ನಾಗಿರುತ್ತೆ. ಯಾಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಬೆಳೆಸಿರೋ ಗಿಡಗಳು ನೋಡಿಬಿಟ್ರೆ ಮನಸ್ಸು ಪ್ರಶಾಂತ ಆಗಿಬಿಡುತ್ತೆ. ಅದರಿಂದ ಹೇಳ್ತಾಯಿದ್ದೀನಿ, ಜಾಗ ಇರೋರು ಸ್ವಲ್ಪ ಆದಷ್ಟು ಬೆಳೆಸ್ಕೊಳ್ಳಿ. ಅದರಿಂದ ಎಕ್ಸಸೈಜು ಸಿಗುತ್ತೆ. ನೀವು ವಾಕಿಂಗ್ ಮಾಡೋದು, ಎಕ್ಸಸೈಜ್ ಮಾಡೋದು ಅವೆಲ್ಲ ಬಿಟ್ಬಿಟ್ಟು ಇವನ್ನು ಮಾಡ್ಕೊಂಡ್ರೆ ನಮ್ಮ ಗಿಡಗಳು ಬೆಳೆಯುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಅದರಿಂದ ಎರಡೂ ಕೆಲಸನೂ ಆಗುತ್ತೆ ಗಾರ್ಡನ್ ಮಾಡೋದ್ರಿಂದ. ಆಮೇಲೆ ವಾರಕ್ಕೆ ಒಂದು ಸರಿ ಆದರೂ ತರಕಾರಿ ಬೆಳೆಯೋಕ್ಕೆ ಪ್ರಯತ್ನ ಪಡಿ. ಸೊಪ್ಪುಗಳು ತಿನ್ಬೋದು. ವಾರಕ್ಕೊಂದು ಸರಿ ಆರ್ಗಾನಿಕ್ಕಾಗಿ ನಾವೇ ಕೆಮಿಕಲ್ ಇಲ್ಲದೆ ಇವಾಗ ಹೊರಗಡೆ ಏನು ಸೊಪ್ಪು ಹಣ್ಣು ಯಾವ್ದು ತೊಗೊಂಡ್ರು ಕೆಮಿಕಲ್ಲು ಅಂತಾರೆ. ಅದರಿಂದ ಅದು ವಾರಕ್ಕೊಂದು ಸರಿ ಆದರೂ ನಾವು ಒಳ್ಳೆ ತರಕಾರಿ ಸೊಪ್ಪು ಅಥವಾ ಏನೋ ಕಿತ್ತುಬಿಟ್ಟು ತಿನ್ಬೋದು. ಅದೊಂದು ಖುಷಿ ಸಿಗುತ್ತೆ. ಮಾಡ್ತಾ ನಿಮಗೆ ಅಸಾಧ್ಯವಾದರೆ ಬೆಳೆಸ್ಕೊಳ್ಳಿ. ಯಾಕೆಂದರೆ ಫಸ್ಟೇ ನೀವೆಲ್ಲ ಖರ್ಚಿಟ್ಟು ಎಲ್ಲ ತರಬೇಡಿ. ಫಸ್ಟು ಒಂದು ಸ್ವಲ್ಪ ಮಣ್ಣು ಕೋಕೋಪೀಟು ತಗೊಂಬಂದು ಸ್ವಲ್ಪ ಗೊಬ್ಬರ ತಂದರೂ ಸರಿ, ತರದೇ ಇದ್ದರೂ ಸರಿ, ಕಿಚನ್ ವೇಸ್ಟು ಕೆಳಗಡೆ ಹಾಕ್ಬಿಟ್ಟು ಪಾಟಲ್ಲಿ ನಾನು ಮಾಡ್ತೀನಲ್ವ ಆ ಥರ ಹಾಕಿ ಗಿಡಗಳು ಬೆಳೆಸ್ಕೋಬೋದು. ಫಸ್ಟೇ ಎಲ್ಲನೂ ತರಬೇಕು ಅಂತಿಲ್ಲ. ಪಾಟ್ ಇಲ್ಲ ಅಂದ್ರೂ ಈ ಗೋಧಿ ಹಿಟ್ಟಿನ ಚೀಲ, ಆಮೇಲೆ ದಪ್ಪ ಕವರ್ ಬರುತ್ತೆ ಡಿಮಾರ್ಟಲ್ಲಿ ಅಂತೆಲ್ಲ ಹೋದಾಗ ನಾವು ದಪ್ಪ ಕವರಲ್ಲೆಲ್ಲ ಪ್ಯಾಕಿಂಗ್ ಮಾಡೋ ಇರುತ್ತೆ 1 kg 2 kg ಇದೆಲ್ಲ. ಅಂಥ ಕವರೂ ನಾನು ಆ ಕವರ್ಗಳು ಕೂಡ ಉಲ್ಟಾ ಮಾಡಿಬಿಟ್ಟು ಗ್ರೋ ಬ್ಯಾಗ್ ಥರ ಹೆಂಗೆ ಮಾಡೋದು ಅಂತ ಕೂಡ ವಿಡಿಯೋಗಳಲ್ಲಿ ಮಾಡಿ ತೋರಿಸಿದ್ದೀನಿ. ಈ ಥರ ಫಸ್ಟು ನೀವು ಖರ್ಚಿಲ್ದೇ ಗಾರ್ಡನ್ ಮಾಡ್ಕೊಂಡು ಹೋದರೆ ನಿಮಗೆ ನಿಧಾನವಾಗಿ ಆಸಕ್ತಿ ಬೆಳೆದಾಗ ನೀವು ಅವಕ್ಕೆಲ್ಲ ಖರ್ಚು ಮಾಡ್ಬೋದು. ಮೊದಲೇ ಎಲ್ಲ ಖರ್ಚು ಮಾಡಿ ಆಮೇಲೆ ಆಸಕ್ತಿ ಇಲ್ಲ ಅಂದಾಗ ಅವನ್ನೆಲ್ಲ ತೆಗೆದಾಕಿದಾಗ ಮನೆಯವರಿಂದ ಬೈಸ್ಕೋಬೇಕಾಗುತ್ತೆ, ಆಮೇಲೆ ದುಡ್ಡು ವೇಸ್ಟ್ ಆಗುತ್ತೆ. ಅದರಿಂದ ನಾನು ಹೇಳಿದ್ದೀನಿ, ಫಸ್ಟ್ ಗಾರ್ಡನ್ ಮಾಡೋರು ಮನೆಗಿರೋ ಐಟಮ್ಗಳಿಂದನೇ, ಮನೆಗಿರೋ ಲಿಕ್ವಿಡ್ಗಳಿಂದನೇ. ನಾನು ಎಷ್ಟೋ ಥರ ಮನೆಯಲ್ಲಿರೋ ಲಿಕ್ವಿಡ್ಗಳೇ ತೋರಿಸಿದ್ದೀನಿ, ಕಿಚನ್ ವೇಸ್ಟ್ ಲಿಕ್ವಿಡ್ಡು. ನೀವು 1-2 ಗಿಡ ಇರೋರು ನಾನು ಮಾಡೋ ಥರ ಕಿಚನ್ ವೇಸ್ಟ್ ಇಟ್ಟು ಮಾಡೋಕ್ಕಾಗದೇ ಇದ್ದರೆ ಅವತ್ತೇ ಕಿಚನ್ ವೇಸ್ಟ್ ಸಣ್ಣಕ್ಕೆ ಕಟ್ ಮಾಡಿ ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದು ಒಂದಿನ ಇಟ್ಬಿಟ್ಟು ಅಕ್ಕಿ ತೊಳೆದ ನೀರು ಬೇಳೆ ತೊಳೆದ ನೀರು ಮಿಕ್ಸ್ ಮಾಡಿ ಒಂದಿನ ಇಟ್ಬಿಟ್ಟು ಗಿಡಗಳಿಗೆ ಕೊಡ್ಬೋದು. ಆ ಥರ ಇಟ್ಟಾಗ ಒಂಚೂರು ಬೆಲ್ಲ ಸೇರಿಸಿದ್ರೆ ಅದು ಇನ್ನೂ ರಿಚ್ ಆಗುತ್ತೆ. ಈ ಥರ ನೀವು ಮಾಡ್ಕೊಂಡು ಸುಲಭವಾಗಿ ಗಾರ್ಡನ್ ಬೆಳೆಸ್ಕೋಬೋದು. ಖರ್ಚು ಮಾಡಿ ಗಾರ್ಡನ್ ಬೆಳೆಸ್ಕೋಬೇಕು ಅಂತ ಏನಿಲ್ಲ. ದಯವಿಟ್ಟು ಗಾರ್ಡನ್ ಬೆಳೆಸ್ತೀರಾ ಅನ್ನೋ ಇದಕ್ಕೆ ನಾನು ಎಷ್ಟೇ ಕಷ್ಟ ಆದ್ರೂ, ನನಗೆ ಎಷ್ಟೇ ಸುಸ್ತು ಆಯಾಸ ಆದ್ರೂ ಇವನ್ನೆಲ್ಲ ಮಾಡೋದು ಯಾಕೆ ನಾನು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ಎಲ್ಲರೂ ಬೆಳೆಯೋಂಗಾಗಲಿ, ಹಚ್ಚ ಹಸಿರಾಗಲಿ. ಇವಾಗ ನಾವು ಬೆಂಗಳೂರಲ್ಲಿ ಇಷ್ಟು ಬಿಸಿಲು ಯಾವಾಗೂ ಕಾಣಿಸ್ತಾ ಇರಲಿಲ್ಲ. ಇವಾಗ ಗಿಡ ಮರಗಳು ಕಮ್ಮಿ ಆಗಿಬಿಟ್ಟೆ ಈ ಥರ ಆಗಿರೋದು. ನಾವು ಮನೆ ಒಳಗಾದರೂ ಸ್ವಲ್ಪ ಹಸಿರು ಕಣ್ಣಿಗೂ ಒಳ್ಳೆಯದು. ನೋಡ್ತಾ ಇದ್ದರೆ ಬೆಳಗ್ಗೆ ಹೊತ್ತು ಈ ಥರ ಹಸ್ರಾಗಿ ಬೆಳೆಸ್ಕೊಂಡ್ರೆ ನಮಗೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಎಲ್ಲರೂ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿ. ಹೊರಗಡೆ ಇರೋ ಮರಗಳು ಮನೆ ಮುಂದೆ ಒಂದೊಂದು ಮರ ಹಾಕೋಕ್ಕೆ ಪ್ರಯತ್ನ ಪಡಿ. ಮರಗಳಿದ್ದವ್ರು ಕಡಿಬೇಡಿ ದಯವಿಟ್ಟು. ಈಗಲೇ ನಮಗೆ ಒಳ್ಳೆ ಗಾಳಿ ಸಿಗ್ತಾಯಿಲ್ಲ. ದಯವಿಟ್ಟು ಗಾಳಿ ಸಿಗೋಕ್ಕೆ ಮರಗಳು ಬೆಳೀರಿ. ಬರೀ ಬಿಲ್ಡಿಂಗ್ ಕಟ್ಬಿಟ್ಟು ಬರೀ ಕಾಂಕ್ರೀಟ್ ಕಾಡು ಮಾಡೋಕ್ಕಿಂತ ಒಂದು ಚೂರು ನಾವು ಗಿಡಗಳು ಬೆಳೆಸೋದ್ರಿಂದ ನಮಗೆ ಆರೋಗ್ಯನೂ ಸಿಗುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಮನೆ ಮುಂದೆ ತಂಪಾಗಿರುತ್ತೆ. ನೋಡಿ ಜೀನಿಯಾ ಇದು ಸ್ವಲ್ಪ ಒಣಗಿತ್ತಲ್ವ, ಸಿಂಗಲ್ ಪೆಟಲು ಸ್ವಲ್ಪನೇ ಇರುತ್ತೆ ಬೀಜ. ಇವು ಪೆಟಲ್ ಎಲ್ಲಿರುತ್ತೋ ಅದ್ರ ಕೆಳಗಡೆನೇ ಬೀಜ ಬರೋದು. ನಾನು ಹಿಂಗೆ ಮಾಡ್ತಾಯಿರೋದು. ಇದು ತುಂಬ ದಿನದಿಂದ ಇವೇ ಬೀಜಗಳೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ಒಂದೇ ಕಡೆ ಆ ಥರ ಬೀಜ ಹಾಕ್ಬಿಟ್ಟು ಮೇಲೆ ಒಂಚೂರು ಮಣ್ಣು ಯಾವ್ದಾದ್ರು ನಿಮಗೆ ನೆನಪಿರೋ ಪಾಟಲ್ಲಿ ಹಾಕಿ ಬಿಟ್ಬಿಡಿ. ಅವು ಸಸಿಗಳು ಬರುತ್ತೆ. ಬಂದಮೇಲೆ ನೀವು ಎಲ್ಲಿ ಬೇಕೋ ಅಲ್ಲಿ ಒಂದೊಂದು ನಾಟಿ, 1-2 ನಾಟಿ ಮಾಡ್ಕೊಂಡ್ರೆ ಬೆಳೆದು ಹೂವು ಬಿಡುತ್ತೆ. ಆ ಥರ ಕಂಟಿನ್ಯೂ ಮಾಡ್ಕೊಬೋದು. ಬೀಜ ಶೇಖರಣೆ ಮಾಡೋಕ್ಕಾಗದೇ ಇದ್ದರೂ ಕೂಡ ಮಾಡ್ಕೊಬೋದು. ಸೀಸನ್ ಇಲ್ದಾಗೆ ಎಲೆಗಳಿಗೆ ಒಂಚೂರು ಕಾಯಿಲೆ ಬರುತ್ತೆ. ಅವಾಗ ನೋಡಿ ಆ ಎಲೆಗಳು ಕಿತ್ತುಬಿಟ್ರೆ ಆ ಟೆನ್ಷನ್ನೂ ಇರೋಲ್ಲ.
ನಮಗೆ ಬೀಜ ಉಳಿಸ್ಕೊಳಕ್ಕೆ ಇದು ತುಂಬ ಹಳೆಯ ಬೀಜ ಆದ್ರೂ ಬರೋಲ್ಲ ಒಂದೊಂದು ಸರಿ. ನಾವು ಇದನ್ನು ರಿಪೀಟ್ ಮಾಡ್ಕೊಂಡಿದ್ರೆ ನಮಗೆ ಗಿಡಗಳು ಯಾವಾಗಲೂ ಉಳಿಯುತ್ತೆ. ಈ ಥರ ಉಪಾಯನೂ ಮಾಡ್ಬೋದು. ಯಾವುದೇ ಬೀಜ ಆಗಲಿ, ಇದು ಗಲಾಟೆ ಹೂವಿಂದು ಬರುತ್ತೆ, ಇದೇ ಥರ ಜೀನಿಯಾ ಬರುತ್ತೆ, ಆಲ್ಮೋಸ್ಟ್ ಬಾಸ್ಲಮ್ ಬರುತ್ತೆ. ಈ ಥರ ಬೀಜಗಳು ಹಾಕಿ ಗಿಡಗಳು ಬೆಳೆಸ್ಕೊಬೋದು. ಬಾಸ್ಲಮ್ಮು ಅವೆಲ್ಲ ವೇಸ್ಟ್ ಹಿಡಿದ್ಬಿಟ್ಟು ಬಂದುಬಿಡುತ್ತೆ. ಆಮೇಲೆ ಇದು ಆಪಲ್ ಟೊಮೊಟೊ ಕಿಚನ್ ವೇಸ್ಟಲ್ಲಿ ಇತ್ತು ಅನಿಸುತ್ತೆ, ಬಂದಿದೆ, ಖುಷಿ ಆಯಿತು. ಆಮೇಲೆ ಇವತ್ತು ಇಷ್ಟು ಮಲ್ಲಿಗೆ ಹೂವು, ಕನಕಾಂಬ್ರ ಹೂವು ಜಾಸ್ತಿ ಸಿಕ್ಕಿದೆ ಇವತ್ತು, ಖುಷಿ ಆಯಿತು. ನಮಸ್ತೆ, ಇನ್ನೊಂದು ವಿಡಿಯೋ ಸಿಗ್ತೀನಿ.